ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಇಲ್ಲಿ ನಾವು ಮಸಾಲೆ ತಗೊಳ್ತಾ ಇದ್ದೇವೆ. ಒಂದು 15ರಿಂದ 20ರಷ್ಟು ಕಾಳು ಮೆಣಸು, ಒಂದು 7ರಿಂದ 8ರಷ್ಟು ಲವಂಗ, ಸ್ವಲ್ಪ ಮೆಂತೆ, 1/4 ಟೀ ಸ್ಪೂನಿನಷ್ಟು ಬಡಿಸೋಪು, 1 ಟೀ ಸ್ಪೂನು ಜೀರಿಗೆ, ಮತ್ತು ಒಂದು 2 ಟೇಬಲ್ ಸ್ಪೂನಿನಷ್ಟು ಕೊತ್ತಂಬರಿ, ಒಂದು 10ರಿಂದ 15ರಷ್ಟು ಕುಮಟೆ ಮೆಣಸು, ಮತ್ತು 1 ಟೇಬಲ್ ಸ್ಪೂನಿನಷ್ಟು ಅರಶಿನ ಹುಡಿ, ಸ್ವಲ್ಪ ಹುಣಸೆ ಹುಳಿ, ಮತ್ತು ಒಂದು 4ರಿಂದ 5ರಷ್ಟು ಏಲಕ್ಕಿ. ಮತ್ತು ಅದಕ್ಕೆ ನಾವು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಚಕ್ಕೆಯನ್ನು ಹಾಕ್ತಾ ಇದ್ದೇವೆ. ಇದನ್ನೀಗ ನಾವೆಲ್ಲ ಚೆಂದ ಹುರಿಬೇಕು. ನಾವು ಗ್ಯಾಸ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ತಾ ಇದ್ದೇವೆ. ಮತ್ತು ಇದಕ್ಕೀಗ ಒಂದು 10ರಿಂದ 15ರಷ್ಟು ಬೆಳ್ಳುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇವೆ. ಮತ್ತು ನಾವಾಗ ತಗೊಂಡಂತಹ ಕುಮಟೆ ಮೆಣಸನ್ನು ನಾವು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅದನ್ನು ಹುರಿಕೊಳ್ತಾ ಇದ್ದೇವೆ. ಹುರಿದದೆಲ್ಲ ಆಯಿತು. ಇದಕ್ಕೀಗ ನಾವು 4 ಈರುಳ್ಳಿಯನ್ನು ಹಾಕಿದ್ದೇವೆ. ಇದನ್ನೀಗ ನಾವು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿ ಚೆಂದ ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕುವಾಗ ಅದು ಬೇಗ ಫ್ರೈ ಆಗ್ತದೆ. ಮಸಾಲೆ ಎಲ್ಲ ಫ್ರೈ ಮಾಡಿ ಆಯಿತು. ಇದನ್ನೀಗ ಜಾರಿಗೆ ಹಾಕಿ ರುಬ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಈಗ ನಾವು ಚಿಕನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವೆ. ಮಸಾಲೆ ಎಲ್ಲ ರುಬ್ಬಿ ಎಲ್ಲ ಆಯಿತು. ಈಗ ಒಂದು ಬಾಣಲೆಗೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಒಂದು ಅರ್ಧ ಈರುಳ್ಳಿ ಸಾಕು, ಅದಕ್ಕೆ ತುಪ್ಪ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೇವೆ. ಇದಕ್ಕೀಗ ನಾವು ಒಂದು ಟೊಮೆಟೊವನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಹೀಗೆ ಹಾಕಿ ಚೆಂದ ಫ್ರೈ ಮಾಡಿದ ನಂತರ ನಾವಾಗ ಚೆಂದ ತೊಳೆದಿದ್ದಂತಹ ಚಿಕನನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೇವೆ. ಬೇಯಿಸುವಾಗ ನಾವು ಇದಕ್ಕೆ ನೀರೆಂತ ಆ್ಯಡ್ ಮಾಡೋದಿಲ್ಲ, ನೀರು ಅದರಲ್ಲೇ ಬಿಡ್ತದೆ ಚಿಕನಲ್ಲೇ, ಹಾಗೆ ಅದರಲ್ಲೇ ಹಾಗೆ ಬೇಯಿಸೋದು. ಮತ್ತು ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಮಾಂಸ ಎಲ್ಲ ಚೆಂದ ಬೇಯಲಿ. ನೋಡಿ, ಮಾಂಸ ಬೇಯ್ತಾ ಉಂಟು. ಇದಕ್ಕೆ ನಾವೀಗ ಆಗ ರುಬ್ಬಿದಂತಹ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಈಗ ಹಾಕಿದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ನೋಡಿ, ಮಿಕ್ಸ್ ಎಲ್ಲ ಆಯಿತು. ಈಗ ಒಂದು ಪಾತ್ರೆಯಲ್ಲಿ ನಾವು 1 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ತುರಿದಿಟ್ಕೊಂಡಿದ್ವಿ. ಅದನ್ನೀಗ ಫ್ರೈ ಮಾಡ್ತಾ ಇದ್ದೇವೆ. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಹಾಕಿದ್ದಕ್ಕೆ ಅದು ಸ್ವಲ್ಪ ಬೇರೆ ಫ್ಲೇವರ್ ಸಿಗ್ತದೆ, ಒಳ್ಳೆಯದಾಗ್ತದೆ ಪದಾರ್ಥ. ಹಾಗೆ ಇದನ್ನು ನಾವೀಗ ಚಿಕನಿಗೆ ಮಿಕ್ಸ್ ಮಾಡಿ ಚೆಂದ ಒಂದು ಕುದಿ ಬಂದ ನಂತರ ಬಂದ್ ಮಾಡ್ತೇವೆ. ಬಿಸಿ ಬಿಸಿ ಚಿಕನ್ ಸುಕ್ಕ ಸವಿಯಲು ಸಿದ್ಧ.